ಕಾಂಗ್ರೆಸ್ನಲ್ಲಿ ಸೆಪ್ಟೆಂಬರ್ ಕ್ರಾಂತಿ ಕಿಚ್ಚಿನ ಮಧ್ಯೆ ಸರಣಿ ಸಭೆಗಳು ಆರಂಭ ಆಗಿದೆ. ಶಾಸಕರ ಸಮರದ ಮಧ್ಯೆಯೇ ಉಸ್ತುವಾರಿ ಎಂಟ್ರಿ ಕೊಟ್ಟಿದ್ದಾರೆ. ಬಿಕ್ಕಟ್ಟು ಶಮನಕ್ಕೆ ಬೆಂಗಳೂರಿಗೆ ಬಂದಿದ್ದಾರೆ ರಣದೀಪ್ ಸುರ್ಜೇವಾಲಾ. ಶಾಸಕರು ಹಾಗೂ ಸಚಿವರು ಇವರ ಸಮರವನ್ನ ತಣಿಸೋದಕ್ಕೆ ಸಭೆಯನ್ನ ನಡೆಸಲಾಗ್ತಾ ಇದೆ. ಶಾಸಕರ ಜೊತೆಗೆ 1-to-1 ಮೀಟಿಂಗ್ ಕೂಡ ಇವತ್ತು ಹಮ್ಮಿಕೊಳ್ಳಲಾಗಿದೆ. 40ಕ್ಕೂ ಹೆಚ್ಚು ಶಾಸಕರಿಗೆ ಸ್ವತಃ ಸುರ್ಜೇವಾಲಾ ಅವರು ಬುಲಾವ್ ಕೊಟ್ಟಿದ್ದಾರೆ. ರಾಜ್ಯಗಳಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕಂಡು ಬಂದಾಗ ಅದನ್ನು ಸರಿಪಡಿಸೋದು, ಅವರು ಸೂಚನೆ ಕೊಡೋದು ಅವ್ರು ಮಾಡ್ತಾರೆ, ಯಾವಾಗೂ ಮಾಡ್ತಾರೆ. ಈಗ ನಾವೆಲ್ಲ ಹಿಂದೆ ಕೃಷ್ಣ ಸಾಹೇಬ್ರ ಜೊತೆಯಲ್ಲಿ, ಮೊಯ್ಲಿ ಅವ್ರ ಜೊತೆಯಲ್ಲಿ ಎಲ್ಲ ಮಂತ್ರಿಗಳಾಗಿದ್ದಾಗ ಅವರು ಬಂದು ರಿವ್ಯೂ ಮಾಡೋರು. ನನಗೆ ಚೆನ್ನಾಗಿ ಜ್ಞಾಪಕ ಇದೆ. ಗುಲಾಮ್ ನಬಿ ಆಜಾದ್ ಅವರು ಇನ್ಚಾರ್ಜ್ ಇದ್ದರು. ನಮ್ಮನ್ನೆಲ್ಲ ಪ್ರತಿ ಇಲಾಖೆ ನಿಮ್ಮ ಇಲಾಖೆಯಲ್ಲಿ ಏನು ಪ್ರೋಗ್ರೆಸ್ ಮಾಡಿದ್ದೀರಾ ಅಂಥೇಳಿ ನಮ್ಮನ್ನೆಲ್ಲ ನೋಟ್ಗಳು ಕೊಡಿ ಅಂತ ಕೂಡ ಕೇಳಿದರು. ಹಾಗೆ ಬರ್ತಾ ಇದು ಹೈಕಮಾಂಡು ನಮಗೆಲ್ಲ ಅವರೇ ತಾನೇ ಮಾರ್ಗದರ್ಶನ ಕೊಡೋರು, ಹೈಕಮಾಂಡ್ನವರೇ. ಹಾಗಾಗಿ ಮಾಡ್ತಾ ಇರ್ತಾರೆ. ಸಹಜವಾಗಿ ಪ್ರಶ್ನೆ ಹೇಳಿದೆ ಸರ್, ಸಿಎಂ ಶಾಸಕರನ್ನ ಕಂಟ್ರೋಲ್ ಇಟ್ಕೊಂಡಿಲ್ಲ, ಹಿಡಿತ ತಪ್ಪಿದೆ. ಆ ರೀತಿ ಏನಿಲ್ಲ, ಆ ರೀತಿ ಅಂದ್ಕೋಬಾರ್ದು ನಾವು. ಆ ರೀತಿ ಅಂದ್ಕೋಬಾರ್ದು. ಅವರು ಸಪ್ಲಿಮೆಂಟ್ ಮಾಡ್ತಾರೆ. ಹೈಕಮಾಂಡ್ನವರು ಬಂದಾಗ ಒಂದು ರೀತಿಯಲ್ಲಿ ಶಿಸ್ತು, ಮತ್ತೊಂದು ಪ್ರೋಗ್ರೆಸ್ಸು, ಇವೆಲ್ಲ ಒಂದು ರಿವ್ಯೂ ಮಾಡಿದಾಗ ನಾವು ಎಲ್ಲಿದ್ದೇವೆ, ಹೇಗೆ ಆಡಳಿತ ಮಾಡ್ತಿದ್ದೀವಿ ಅನ್ನೋದ್ರ ಬಗ್ಗೆ ಅರಿವಾಗುತ್ತೆ, ಅವ್ರಿಗೂ ಗೊತ್ತಾಗುತ್ತೆ. ಅದಕ್ಕಾಗಿ ಮಾಡ್ತಾರೆ. ಸಚಿವರದ್ದು ಗೊತ್ತಿಲ್ಲ ನನಗೆ. ನಾನು ಸಮಯ ಕೇಳಿದ್ದೇನೆ. ನನಗೆ ಮಧ್ಯಾಹ್ನ ಸಾಯಂಕಾಲ ಯಾವಾಗ 1ನೇ ತಾರೀಕು 2ನೇ ತಾರೀಕು ಇರ್ತಾರಂತೆ. ಅವರು ಇರುವಾಗ ಮಾತಾಡೋದಕ್ಕೆ ನಂದು ಪರ್ಸನಲ್ಲು. ನಂದೇನು ಆ ಥರ ಏನಿಲ್ಲಪ್ಪ. ನಾನು ಯಾಕೆಂದ್ರೆ ನೀವು ಸಿಎಂ ಕ್ಯಾಂಡಿಡೇಟ್ ಇದರಲ್ಲಿ ಇದ್ದೀರಿ ಸರ್ ರೇಸಲ್ಲಿ, ಅದಕ್ಕೆ ಅಲ್ಲ, ನೀವು ಹೇಳ್ತಾನೆ ಇರ್ತೀರ ಹಂಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.